ಹಾಗಿದ್ರೆ ಮೊದಲೇ ಹೇಗಿದ್ದೆ ನೀನು? ಕಲ್ಪನೆ ಮಾಡಿಕೊ. ನಿಮ್ಮನೆ ಬಾಗಿಲು ಕಿಟಕಿ ಆಗಿತ್ತೇನೆ ಅವಾಗಲ್ಲ. ಈಗ ಅಜ್ಜಿ ನಿನಗೆ ಒಂದು ಗೊತ್ತು ಹೇಳು, ಎಲ್ಲಿಯಾದ್ರೂ ಒತ್ತಾಯಕ್ಕೆ ಯಾರಾದ್ರೂ ಹೇಳುದು ಊಟ ಮಾಡ್ಬೇಕು ಅಂತ ಹೇಳಿ ಒತ್ತಾಯದಲ್ಲಿ ಅವ್ರು ಹೇಳಿದ್ರ ಮತ್ತೊಂದು ಚೀಲ ತರೋದೇ ಅವ್ರ ಮನೆಗೆ. ಊಟ ಮಾಡಿದೆ ಅಂತ ಇಟ್ಟುಕೋ, ನಿದ್ದೆ ಬರುವುದಿಲ್ಲ ಅಜ್ಜಿ. ನಿದ್ದೆ ಬರುವುದಿಲ್ವಾ? ಊಟ ಮಾಡಿದ್ರುವ ಎಂತಕ್ಕೆ ನಾಳೆ ಮತ್ತೆ ಯಾರ ಮನೆ ಊಟಕ್ಕೆ ಹೋಗುದು ತಲೆ ಬಿಸಿಲ್ಲ? ಅದೇ ಹೇಳಿದ್ದಲ್ಲ, ನಾವೇ ಅನ್ನ ಹಾಕುವ ಮತ್ತೆ ಮತ್ತೊಂದು ಹೌದು ಮತ್ತೆ ಅದಲ್ಲ ಹಾಗಲ್ಲ ದಿನ ಮುಂದೆ ಮತ್ತೆ ಅದೆಲ್ಲ ಅಜ್ಜಿ. ಯಾಕೋ ಸಿಹಿ ಎಲ್ಲ ಮಾಡಿದ್ರೆ ಇವತ್ತು ನಿಮ್ಮಲ್ಲಿ ತಿನ್ನುವಾಗ ನೋಡಿದೆ. ಎಂತ ವಿಶೇಷ? ಅದಿರ್ಲಿ, ಅದಲ್ಲ ಅಜ್ಜಿ. ಊಟ ಮಾಡಿ ನಿದ್ದೆ ಮಾಡಿದ್ರು ಕನಸು ಬೀಳುದು. ಕನಸ? ಎಂತ ಕನಸಿ? ಹೇಳಿ ನೋಡು, ಒಯ್ಯಾರ ನೋಡು, ನನಗೆ ಕನಸು ಬೀಳುದು. ನಂಗೆ ಇರ್ತದೆ. ಹೌದಾ? ನಿಮ್ ಕನಸಲ್ಲಿ ಏನಾಗ್ತಿತ್ತು ಅಜ್ಜಿ? ಅಜ್ಜಿ ಚಂದದ ಹುಡುಗ ಕಾಣುದು. ನಾ ಎಂತದೋ ಹೇಳ್ತೇನೆ, ನೀನು ಒತ್ತು ಮಾಡ್ಕೊಂಡೆ. ನಿನ್ನ ಕನಸಲ್ಲಿ ಒಬ್ಬ ಹುಡುಗ ಬಂದಂಗ ಆಗುದ? ಚಂದದ ಓರ್ವ ಸುಂದರಾಂಗ ಬರು. ನಾನು ನಿನ್ನ ವಯಸ್ಸು ದಾಟಿ ಬಂದವಳೆ, ನನಗೂ ಕನಸು ಬೀಳ್ತಿತ್ತು. ನನಗೊಂದೊಂದ್ಸರಿ 5-6 ಜನ ಬಂದಂಗ ಆಗ್ತಿತ್ತು. ಆದ್ರೂ ನಾ ಯಾರ ಹತ್ರ ಹೇಳುದಿಲ್ಲ ಆಗಿತ್ತು. ನೀವು ಒಬ್ಬ ಬಂದಿದ್ದಕ್ಕೆ ಹೇಳ್ಬಿಡುದು ಮಾಡೈತಿ. ನನಗೆ ಹಾಗೆ ಅನಿಸ್ತಾ ಇತ್ತು. ಅಜ್ಜಿ ಎಂತ ಮಾಡುದು ಅಜ್ಜಿ? ಮಲಗಿದ್ರೆ ನಿದ್ದೆ ಬರ್ತದ? ಹಾಗೆ ಮಲಗಬಾರ್ದು ಊಟ ಆದ ತಕ್ಷಣದಲ್ಲಿ. ಯಾಕೆ ಮಲಗುದು? ಮತ್ತೆ ಊಟ ಇಲ್ಲ, ಭೂಲೋಕದಲ್ಲಿ ಒಂದು ಅಡಿಕೆ ಉಂಟು. ಉಂಟು 100 ಅಡಿ ನಡೆದು ಕೆಂಡಾದಿ ಕೈ ಕಾಸೆ, ಕೆಂಡಾದಿ ಕೈ ಕಾಸೆ, ಗಂಡು ಮೇಲಾಗಿ ಮಲಗೆ. ಹಳೆಯವರಿಗೆಲ್ಲ ಹೇಳಿದ್ರೆ ಇದೆ. ಎಂತೈತೆ? 100 ಅಡಿ ಎಣಿಸಿ ಕೆಂಡಕ್ಕೆ ಕೈ ಕಾಸಿ, ಗಂಡು ಮೇಲಾಗಿ ಮಲಗೆ. ಮರ್ಯಾದಿಲ್ಲದಿದ್ದ ಎಂತದೆ ಹಾಗಂದ್ರೆ? ನಿಮ್ ತಲೆಯಲ್ಲಿ ಹೋಗುದು ನೋಡಿ, ವಯಸ್ಸೇ ಹಾಗೆ ಮರೈತಿ. ಎಂತ ಹೇಳಿದ್ರು ಕಿಸಕ್ಕಂದ್ರಲ್ಲಿ ಎಂತ ಹಲಿಲ್ಲ. ಎಂತ ಅಂದ್ರೆ ಏನು, ಉಂಡಾದ್ಮೇಲೆ 100 ಹೆಜ್ಜೆ ನಡಿಬೇಕು. ಕೆಂಡದಲ್ಲಿ ಕೈ ಕಾಸಿ ಗಂಡು ಮೇಲಾಗಿ ಅಂದ್ರೆ ಗಂಡು ಭಾಗ ಮೇಲ್ ಮಾಡ್ಕೊಂಡು ಮಲಗಬೇಕು. ಓ ಹಾಗೆ. ಅದು ಆರೋಗ್ಯ ಶ್ಯಾಮಾಂಗವಲ್ಲ. ನಿನಗೆ ಆರೋಗ್ಯ ಶಾಸ್ತ್ರ ನೀವು ಜನಪದದಲ್ಲಿ ಹೇಳ್ತೀರಿ ನೋಡಿ. ಇನ್ನು ಹೇಗಿತ್ತು ನನ್ನ ನೋಟೆ. ಆಗ 5-6 ಜನ ಕನ್ಸಲಲ್ಲ, ನಂಗೆ ಎಷ್ಟು ಜನ ಬಂದ್ರು ಕನ್ಸಲಿ ಅಂತ ಗೊತ್ತಾಗುದಿಲ್ಲ. ಒಳಗಡೆ ಹೂರಡೆ ಇಲ್ಲದಿದ್ರು ಕೊಟ್ಟೆ ಕಡುಬು ಬಟ್ಟೆ ಹಾಗೆ ಕಾಣುತ್ತದೆ ಎಂತ ಹೇಳಿದೆ ನೀನು? ಎಲ್ಲ ಉಂಟು, ಹೂರಣ್ಣು ಉಂಟು, ಎಲ್ಲ ಉಂಟು. ಎಲ್ಲ ದಿವಸ ಇರುವುದಿಲ್ಲ. ಹೀಗೆ ಎಂತ ಮಾಡುದು? ಕೆಲಸ ಮಾಡ್ತೆ. ಒಂದು ಪದ್ಯ ಹೇಳ್ತೀಯ? ಪದ್ಯ ಬೇಡ್ವೆ? ಹೇಳೆ ಏನಂತ ಭಜನೆ ಮಾಡ್ಲ? ಮುಂಡೇಶ್ವರ ಹಾಗೆ ಹೇಳುದು. ಚಾಮುಂಡೇಶ್ವರಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಕಾಯೊಡೆದ ತಪ್ಪಿಗೆ ನನಗೆ ನಾಕನೆ. ಇದು ಗಡುತ್ತರಿದೆಯ ಪ್ರೇಮದ ಕಾಯ್ತಂಬಳಿ ಅರೆದೆನು ಕಲ್ಲಲಿ, ಅರೆದು ಮುಗಿದೆ ಹೋದರೂ ನುಂಪಗಾಗಲಿಲ್ಲ ಹಸಿಮೆಣಸಿನಕಾಯಿ. ನನ್ನ ಪದ್ಯ ನಿಂತ್ಕೊಂಡ್ರೆ ಮಾತ್ರ ಪಕ್ಕದಲ್ಲಿ ಕೂತವ್ರ ಪದ್ಯ ಹೇಳ್ರು ಅಷ್ಟೊತ್ತಿಗೂ ಅಂತ. ಇರ್ಲಿ ಅಜ್ಜಿ. ಅಜ್ಜಿ ಎಂತ ಮಾಡುದು? ಅಜ್ಜಿಗೆ ನಿದ್ದೆ ಬರುದಿಲ್ಲ ಅಲ್ಲ? ಏನಪ್ಪ ಏನಪ್ಪ ಅದಕ್ಕೊಂದು ಬೇಡ, ಅದೊಂದು ಹಾಳು ಮಾಡಬೇಡ. ಮಾಡಿದ್ರೆ ಸಾಕು. ಎಲ್ಲರೂ ಹಂಗೆ ಅಂದ್ರೆ ನೀ ಮತ್ತೆ ಹಾಳು ಮಾಡೋದು ಬೇಡ ಅಂದ್ರೆ ನಂಗೆ ಅದೊಂದು ಕೆಲಸ ಮಾಡಿ. ನಮ್ಮ ಭೂಲೋಕದಲ್ಲೆಲ್ಲ ಕಥೆ ಹೇಳುವ ಅಡಿಕೆ ಉಂಟು. ಕಥೆ ಎಂತ ಕಥೆ? ನಿದ್ದೆ ಬರೋ ಕಥೆ ಆಗ್ಬೇಕು. ಮತ್ತೆ ಹೌದು, ಅಜ್ಜಿ ಕಥೆ ಕೇಳಿದ್ದೇನೆ ನಾನು. ಅಜ್ಜಿ ಕಥೆಯ ಅಂದ್ರೆ ಅಜ್ಜಿ ಕಥೆ ಅಲ್ಲ, ಮತ್ತೆ ಆದ ಕಥೆನೇ ಹೇಳ್ತೀನಿ ನಿನಗೆ. ಆದ ಕಥೆಯನ್ನೇ ಅಜ್ಜಿ ಹೇಳು. ಅಜ್ಜಿ ಹೇಳು. ಭೂಲೋಕ ಎನ್ನುವಂತಹ ಲೋಕದಲ್ಲಿ ಮಾತ್ರ ಕಥೆ. ನಾ ಕಥೆ ಹೇಳುವ ಹೂ ಹಾಕ್ಬೇಕು, ನೀನು ಹೂ ಹಾಕ್ಬೇಕು. ಕಥೆ ಹೇಳುವ ಸುಮ್ಮನೆ ಕೇಳುದಲ್ಲ ಅಲ್ಲ. ಮತ್ತೆ ಎಷ್ಟು ಜನ ಕಥೆ ಎಲ್ಲ ಆಗುವಾಗ ಸುಮ್ಮನೆ ನೋಡ್ತಾರೆ. ಹಾಗೆ ಅಂತ ಸನ್ನಿವೇಶ ಅರ್ಥ ಆಗದೆ ಇದ್ದಾಗ ಮಾತ್ರ ಹೀಗೆ ಮಾಡ್ತಾ ನೋಡ್ತಾ ಇರೋದು. ಅರ್ಥ ಆಯ್ತಾ ಪ್ರತಿಕ್ರಿಯೆ ಏನಾದ್ರು ಇರ್ತದೆ ಅವರು. ಹೂ ಹಾಕ್ಬೇಕು. ಹೂ ಹಾಕ್ಬೇಕು. ಭೂಲೋಕ ಎನ್ನುವಂತ ಲೋಕದಲ್ಲಿ ಮಾತ್ರ ದೇಶ ಎನ್ನುವಂತ ದೇಶ ಹಿಂಗಂತೈತೆ. ಸಿರಿಯ ಮನೆ ಅಂತ ಭೂಲೋಕದಲ್ಲಿ ಒಂದು ಪ್ರಾಣಿ ಉಂಟು, ಪಕ್ಷಿ ಉಂಟು. ಅದು ಕೂಗಿ ಅದು ಹಾಗೆ ಗುಮ್ನಕ್ಕಿ ಹೀಗೆ ಕೂಗುದು. ಅದು ಹೇಳಿದಲ್ವಾ ಕತೆ ಹೇಳುವಾಗ ಹೂ ಹಾಕಬೇಕು. ಕತೆ ಹೇಳ್ತೀರ ಹಾಗಲ್ಲ, ಮಧ್ಯೆ ಹೂ. ಆ ಮದ್ರಾ ದೇಶವನ್ನ ಮಧ್ಯೆ
ಜಯಸೇನ ಚಂದ್ರಸೇನ ಮಧ್ಯೆ ಮಧ್ಯೆ ಹೂ. ಮಧ್ಯೆ ಮಧ್ಯೆ ಹೂ ಮಾಡಿ ಹೇಳುದಲ್ವೇ ಅರ್ಥ ಆಯ್ತು ನಿಮಗೆ ಪ್ರತಿಕ್ರಿಯೆಗೆ ಒಂದು ಹೂ ಅಕ್ಕರ ಹೂ ಆಗ್ತಾ ಇದ್ರೆ ಆಯ್ತು. ಮಾತ್ರ ದೇಶವನ್ನ ಜಯಸೇನ ಚಂದ್ರಸೇನ ಎನ್ನುವರು ಆಡ್ತಾ ಇದ್ರಂತೆ. ಹಿಟ್ಲಾಗಿಂದವ ಇತ್ಲಾಗಿಂದ ನಿನಗೆಲ್ಲ ಪ್ರಾಪ್ತಿದ ಭಾಷೆ ಗೊತ್ತು. ಅವ ಕ್ಷೋಣಿತ ತೀರ್ಥಕ್ಷೇತ್ರ ಬಾಳ ತಿರುಗಿಬಿಟ್ರಲ್ಲ ಕಡೆ ಕಾಲಕ್ಕೆ. ಅವ ಕ್ಷೋಣಿತಾಪುರವನ್ನ ಕೊನೆ ಜಂಗು ಹೇಳುವ ಆಡ್ತಾ ಇದೆಯಂತೆ. ಆ ಕೊನೆ ಜಂಗು ಆಡ್ತಾ ಕೊನೆ ಜಂಗು ರಕ್ತಜಂಗ ರಕ್ತಜಂಗ ಇರ್ಬೋದು ಇರ್ಬಹುದಲ್ಲ ಅವನೇ. ಅವನೇ ಅವ ಏನಿಲ್ಲ ಒಟ್ಟೆ ಕೊಟ್ಟು ಅಲ್ಲೊಂದು ಕಾಲು ಇನ್ನೊಂದು ಕಾಲು ಹಾಕೊಂಡು ಹೇಗೋ ನಿಜ ಅಂತ ಹೇಳ್ಕೊತ ಒಟ್ಟಲ್ಗೋ ಕೊಟ್ಟ ಕ್ಷಣದಲ್ಲಿ ಅಲ್ಲೊಂದು ಕಾಲು ಹಾಕೊಂಡು ಒಟ್ಟೊಳಗೋ ಕೊಟ್ಟ. ಅಷ್ಟೊತ್ತಿಗೆ ಇವ್ರು ಬಂದ್ರು ಅಲ್ಲಿಗೆ. ಇವರು ದೇವರ್ಷಿ ನಾರದ್ರು ನಮ್ಗೆ ಜೋರು ಮಾಡ್ತೇನೆ ಅದೇ ಅವ್ರು ಬಂದ್ರು. ಎಂತಕ್ಕೆ ಈಗಲೇ ನಿಂತು ಬಂದು ಹೆಚ್ಚೇನೆ ಒಂದು ಕತೆ ಅರ್ಧ ಆಗ್ಬೇಕು ಇವರಿಗೆ ಯಾರು ಹೆಚ್ಚು ಇರ್ಬೇಕಪ್ಪ ನಾವು ಮುಂದುವರ್ಸಿದೆ. ಅವಾಗ ಅಲ್ಲಿ ನಾರದ್ರು ಬಂದವ್ರು ಹೇಳಿದ್ರು ತಮ್ಮ ನಿಮ್ಮ ಮೊದ್ಲೆಲ್ಲ ಹೀಗಿಲ್ಲ, ನಿನ್ನ ಅಪ್ಪನ ಕಾಲದಲ್ಲಿ ಬಾಳ ಇದ್ದಿತ್ತು, ಎಲ್ಲ ಕಂಬ ವಜ್ರ ಕಂಬ ಆಗಿತ್ತು, ಅದೊಂದು ಇಲ್ಲ, ಏನಾಯ್ತು ಗೊತ್ತುಂಟ, ನಿನ್ನಪ್ಪ ಹಾಗೆ ಸತ್ತಿದ್ದಲ್ಲ, ಮಾತ್ರ ದೇಶದ ಅಧಿಕಾರಿ ಅವನನ್ನು ಕೊಂದಿದ್ದು, ಈ ಸಂಪತ್ತೆಲ್ಲ ಎದುರಿಗೆ ಇದ್ದವ್ ಈಗ ಹಾಕ್ಲಿಕ್ಕೆ ನಾವು ಎಷ್ಟೋ ಎದುರಿಗೆ ಹೇಳು ಹಾಗೆ ಎದುರಿಗೆ ಕುತ್ಕೊಳ್ಬೇಡಿ. ನೀವು ಹಾಕ್ಲಿಕ್ಕಿದ್ರೆ ನಿದ್ದೆ ಬಂದ್ರೆ ನಮ್ಗೆ ರಗಳೆ, ಹಿಂಗೆ ಕುತ್ಕೊಂಡು ಹೇಳ್ರಿ ಕೇಳು, ಮುಂದೆ ಕುತ್ಕೊಳ್ಳು. ಆಗ್ಲೇ ಯೋಚನೆ ಮಾಡ್ಬೇಡ, ಬರುವಾಗ್ಲೇ ಬಾಯ ಕಳಿಸ್ತಾರೆ. ನೀನ್ ಎಷ್ಟು ಚಂದ ಹೇಳ್ತಿದ್ದ, ನಾನೇ ತಿಳ್ಕೊಂಡು ಕತೆ ಹೇಳುದು ಒಳ್ಳೇದು. ಹಾಗಾಗಿ ಅವರೆಲ್ಲ ನಿನ್ನ ಅಪ್ಪನ ಕೊಂಡು ಇಲ್ಲಿ ಸಂಪತ್ತೆಲ್ಲ ತಗೊಂಡೋಗಿದ್ದಾರೆ ತಮ್ಮ, ನೀನ್ ನೇರ ಅಲ್ಲಿಗೆ ಹೋಗು, ಅವ್ನು ಕೊಂದು ಬಾ ಅಂದ್ರಂತೆ. ಅವನು ಕೊಂದು ಬಂದ. ಕೊಂದು ಬರುವಾಗ ಅವ್ರು ಸತ್ಯಶೀಲೆ ಅವ್ನು ಹೇಳ್ತಿ ಕರ್ಕೊಂಡು ಬಾ ಅಂತ ಹೇಳಿದಂತೆ. ಆ ಸತ್ಯಶೀಲೆ ಇದು ಈಗೊಂದು ಅಬ್ರ ಹಾಕುತ್ತೆ ಹೇಳೋದೇನಲ್ಲ, ಅಬ್ರ ಇತ್ತು ನೋಡಿ, ಯಾರಿಗೂ ಪಕ್ಕನೇ ಹೆಸರು ಅಷ್ಟೇ. ನಾ ಎಲ್ಲಿಗೆ ಬಿಟ್ಟು ಅಲ್ಲಿಂದ ಹೇಳ್ತೇನೆ, ಮತ್ತೆ ನಿಂಗೆ ಗೊತ್ತಾಗಲಿಲ್ಲ ಕುಡ್ದಿಂದ ಹೇಳೋದಿಲ್ಲ ನಾನು. ಅಲ್ಲೆಲ್ಲ ಸಂಪತ್ತೆಲ್ಲ ತುಂಬಿಕೊಂಡು ಬಂದಾಗ ನಾರದ್ರು ಮತ್ತೆ ಹೇಳಿದ್ರಂತೆ, ಅವ್ನು ಹೆಂಡತಿಯನ್ನು ಹಾಗೆ ಬಿಡು, ಸರಿಯಲ್ಲ ನೀನು, ಅವಳು ನೇರವಾಗಿ ಕಾಶಿ ದೇಶಕ್ಕೆ ಹೋಗಿದ್ದಾಳೆ, ಗಂಗಾ ಮಾತೆಯನ್ನು ಭಜಿಸಿದ್ದಾಳೆ. ಕೇಳು ಕೇಳು ಕೇಳು, ನಾನು ನಿಲ್ಸುದಿಲ್ಲಪ್ಪ, ನಮ್ಮದು ಇಂತಿಷ್ಟು ಹೊತ್ತು ಅಂತ ಮುಗಿದೊತ್ತು ನಾನು ಆಯ್ತಾ. ಅವ ಅಲ್ಲಿ ಅದು ಭಜಿಸು ನೀನು, ದೇವಿದಾಸ್ ಬರ್ತಾನೆ ಅಂದ್ರಂತೆ. ದೇವಿದಾಸ ಬಂದು ಅಂತ ಆಯ್ತು. ದೇವಿದಾಸನ ಹೆಸರು ಕೇಳೋ ಪಕ್ಕ ದೇವಿದಾಸ ಭಾಗವತ. ಹೌದೌದು, ದೇವಿದಾಸ ಅವನು ಅವ ಇದು ತನ್ನ ಸವತಿ ಸುತ್ತನು ವೇದವ್ಯಾಸ. ವೇದವ್ಯಾಸ ನಂಗೆ ನಮ್ಮ ಭೂಲ್ ಹೋಗ್ದಲ್ಲ, ದೇವಿದಾಸ್ ಕಂಡು ಅವರು ಹಾಗೆ ಬರುವಾಗ ಎಂಟರೊಂದು ಹಿಡ್ಕೊಂಡು ಬರುದು, ಹೊಸಾದು ಬರ್ತಿದೆ ಈ ವರ್ಷ ಹೇಳುದು. ಬಿಡಿಸ್ಕೊಟ್ರು ತಲೆ ಬರ ಒಂದು ಬಿಟ್ಟು ಮತ್ತೆ ಎಂತೂ ಇರುವುದಿಲ್ಲ. ಕಡೆ ಎಲ್ಲ ಬಿಡಿಸ್ ನೋಡ್ತಾರೆ ಅಂತ ಗೊತ್ತಾಗ್ತೇ ಆದದ್ದು, ಏನೇನಾದ್ರು ಸುಳ್ಳು ಒಂದು 58 ಬರ್ಕೊಂಡು ಹುಡುಗಲ್ಲಿ ಇಂದಿನಿಗೆ ತಲೆಬಾಗಿ ಉಂಟು. ಯಾವ ವರ್ಷ ಬರ್ತಾರೆ ಕಡೆ ಮಂಗಲ ಮಧ್ಯ ಬೇಕಾದ್ರೂ ಸೇರ್ಕೊಳ್ಬೇಕು. ಆ ಕಡೆಗೆ ಬಂದವರು ಒಂದು ಒದ್ದಾಡುದು ಒಂದು ತಿಂಗಳ ಅಂದ್ರೆ ಅಷ್ಟೇಲ್ಲ ಯಾವ್ಯಾವ ಸೇರ್ಕೊಂಡು. ನಿನಗೆ ಸ್ವಲ್ಪ ಜನರ ಹೊಣೆಗಾರಿಕೆ ಅಲ್ಲ. ಅದೇ ಅವು ಬಂದು ಬರುವಾಗ ಒಂದು ಪಿಂಡ ಹಿಡ್ಕೊಂಡು ಬಂದು ಇದನ್ನ 9 ತಿಂಗಳ 9 ಗಳಿಗೆ ಕಾಪಾಡು ಅಂತ ಹೇಳಿ ಕೊಟ್ಟು ಹೋದಾಗ, ಮತ್ತೆ ನಾರದ್ರಿಂದ ರಕ್ತಜಂಗನಿಗೆ ವಿಷಯ ಗೊತ್ತಾಗಿತ್ತು. ಅವನು ತಂಗಿಯಾದಂತ ರಕ್ತಕೇಶಿಯನ್ನು ಕರ್ಕೊಂಡು ಬಂದು ಪಿಂಡ ಕೊಡು ಅಂತ ಕೇಳಿದಾಗಲೂ ಕೊಡದೇ ಇದ್ದಾಗ ಅವಳು ವೇದವ್ಯಾಸನ ಹೆಸರು ಹೇಳಿ ತೆಗೆದು ನೆಲಕ್ಕೆ ಬಿಸಾಡಿದಾಗ ಅದರಿಂದ ಒಬ್ಬ ಹುಟ್ಟುಕೊಂಡು ಈ ರಕ್ತಜಂಗನನ್ನು ಕೊಂದ. ರಕ್ತಕೇಶಿನಿ ಪಾಪ ಅಂತ ಅವಳನ್ನ ಹಾಗೆ ಬಿಟ್ಟ. ಆಮೇಲೆ ವನವಿಹಾರಕ್ಕೆ ಹೋದ, ಅಲ್ಲಿ ಒಬ್ಳು ಹೆಣ್ಣನ್ನ ಕಂಡ. ಅವನೇ ರುದ್ರಕೋಪ. ಇದೇ ಸರಿಯಾದ ಸಮಯ. ಎಷ್ಟು ಬೇಗ ಆ ಲೋಕದಿಂದ ಈ ಲೋಕಕ್ಕೆ ಬಂದೆ ನಾನು. ಇವೆಲ್ಲೋದ ಬಿದ್ರುಕೋಪ, ಏ ಬಿದ್ರುಕೋಪ, ಮುದುಕಿ ಒಳಗೆ ಹೇಗೆ ಬಂದೆ? ಯಾರು ಬಿಟ್ರು ನಿನ್ನ ಒಳಗೆ? ಬನ್ನಪ್ಪ, ನಾನು ಯಾರು ಇಲ್ಲಾಗಿತ್ತು. ಎಲ್ಲಿಂದ ಬಂದೆ ನೀನು? ನನ್ ಪರಿಚಯ ಸಿಗಲಿಲ್ಲ ನಿನ್ಗೆ. ಯಾರೇ ನೀನು? ಓ ರಕ್ತಕೇಶಿ. ಹೌದೌದು, ನಾನೇ ಕಳುಹಿಸಿಕೊಟ್ಟದ್ದು. ಹೌದೌದು. ಇದು ಹೋದ ಕಾರ್ಯ ಏನಾಯ್ತೆ? ಊಟ ಮಾಡ್ಕೊಂಡು ಬಂದೆ. ಒಳ್ಳೆ ನಿನ್ನ ಆ ಒಳ್ಳೆ ಊಟ ಬೇಕಾದ್ರೆ ನಾ ಇಲ್ಲೇ ಹಾಕುದಿಲ್ವಾಗಿತ್ತ? ಮತ್ತೆ ಅವಳು ಕರ್ಕೊಂಡೇ ಬನ್ನ. ಎಲ್ಲಿದ್ದಾಳೆ ಚಿತ್ರಾಕ್ಷಿ? ಇಷ್ಟ ಅವಸರದಲ್ಲಿದ್ದೇನೆ. ಎಲ್ಲಿದ್ದಾಳೆ ಅಜ್ಜಿ? ಮನಿ ಇಷ್ಟ ಅವಸರದಲ್ಲಿ ಇದ್ದ ಹೇಳಿದ್ರೆ ನಾವು ಅಜ್ಜಿ ವೇಷ ಅಲ್ಲ, ಆ ವೇಷ ಮಾಡ್ಕೊಂಡು ಬಂದ್ಬಿಡ್ತೀವಿ. ನನಗೆ ಅದೆಲ್ಲ ಗೊತ್ತಾಗ್ತದೇನೋ. ವೇಷ ಯಾವುದು? ಆಗ್ಲಿ ಮಾರೇ, ಆಗ್ಲಿ, ಅದೆಲ್ಲ ಗೊತ್ತಾಗ್ತಾ ಉಂಟಲ್ಲ. ಅವಳೆ 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 ಅವಳೆ
ನಿನಗೊಂದು ಸಾವು ಬರುವುದಿಲ್ಲ ಮಾರಾಯ. ನಿನ್ನ ಕೆಲಸ ಮುಗೀತು, ಇನ್ನೇನಿದ್ರು ನನ್ನ ಕೆಲಸ ಆಯ್ತಾ? ಸುಲಭಲ್ಲ ಅವಳು ಹೆಣ್ಣು ಮಲ್ಕೊಂಡಿದ್ದಾಳೆ. ನನಗೆ ಗೊತ್ತುಂಟು ಹೇಗೆ ಮಾತಾಡಿಸ್ಬೇಕು ಅಂತ. ಹಾಗಾಗುದಿಲ್ಲ, ನಿದ್ರಾವಸ್ಥೆಯಲ್ಲಿ ಇದ್ದಾಗ ಹೆಣ್ಮಕ್ಳು ಹೇಗಿರ್ತಾರೆ ಹೇಳಲಿಕ್ಕಾಗುದಿಲ್ಲ. ಹೋಗ್ಬಾರ್ದು, ನಿಂತ್ಕೊಳ್ಳಿ. ಅದೆಲ್ಲ ನಾ ಸರಿ ಮಾಡ್ಕೊಳ್ತೇನೆ, ಈಚೆ ಬರೇ. ಹೌದಲ್ಲ ಅಂದ್ರಿಲ್ಲ, ಅವಳ ಮಾಯಾ ನಿದ್ರೆಯನ್ನು ಹೋಗಲಾಡಿಸಿದ್ದೇನೆ. ಅದು ಬೇರೆ ಉಂಟು ಮತ್ತೆ. ಹೌದು, ನಾನು ಗೊತ್ತಿರ್ಲಿಲ್ಲ. ಅದ್ರೊಂದು ಪಾಪ ಹುಡುಗಿ ಹೆದರ್ತಾಳೆ, ಅವಳಿಗೆ ಎಂತ ಗೊತ್ತಿಲ್ಲ. ಸುಧಾರಿಸ್ಕೋ. ಈ ವಿಷಯದಲ್ಲೆಲ್ಲ ಬಾಳ ಎದುರು ಅವನೇನು. ಅದೇ ನಿಂಗೆ ಗೊತ್ತಾಗ್ತದೆ. ನೀವು ಹೋಗಿ ಕುತ್ಕೊಂಡು ಅಲ್ಲಿಂದ ಇಲ್ಲಿ ಕರ್ಕೊಂಡು ನಾನು ಈಗ ಹೋಗುದಾ? ಆಯ್ತು ಮಹಾರಾಯ್ತಿ. ಕಾಡ ನಿದ್ರೆಯಲ್ಲಿದ್ದಾಳಲ್ಲ.